ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ಜಗಳೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಎಸ್.ವಿ. ರಾಮಚಂದ್ರಪ್ಪರವರ ಹುಟ್ಟುಹಬ್ಬದ ಅಂಗವಾಗಿ ಜಗಳೂರು ತಾಲೂಕಿನ ಬಿಜೆಪಿ ಪಕ್ಷದ ಮಂಡಲದ ಉಪಾಧ್ಯಕ್ಷರಾದ ತುಪ್ಪತಹಳ್ಳಿ ಪೂಜಾ ಸಿದ್ದಪ್ಪರವರು ತುಪ್ಪತಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿಯರಿಗೆ ನೋಟ್ಬುಕ್ ಕಿಟ್ ಹಾಗೂ ಸಿಹಿ ಊಟವನ್ನು ವಿತರಿಸಲಾಯಿತು. ಜಗಳೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಎಸ್.ವಿ. ರಾಮಚಂದ್ರಪ್ಪರವರಿಗೆ ಹುಟ್ಟುಹಬ್ಬದ ಅಂಗವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಯುವ ಮುಖಂಡರಾದ ಬಿಸ್ತಳ್ಳಿ ಬಾಬು, SC/ST ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ HR ಬಸವರಾಜ್, ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಬಿಜೆಪಿ ಪಕ್ಷದ ಮುಖಂಡರಾದ ರವಿಕುಮಾರ್, ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ರಫೀಕ್ ಅಹಮದ್, ಮಾಧ್ಯಮ ಮಿತ್ರರಾದ ರಾಜಪ್ಪ, ರವಿಕುಮಾರ್, ಜಗದೀಶ್, ಮಂಜಯ್ಯ, ದೊಡ್ಡಬೊಮ್ಮಳ್ಳಿ ಬಸವರಾಜ್ ಇನ್ನು ಮುಂತಾದವರು, ತುಪ್ಪದಹಳ್ಳಿ ಪೂಜಾ ಸಿದ್ದಪ್ಪರ ಅಭಿಮಾನಿ ಬಳಗದ ಪದಾಧಿಕಾರಿಗಳಾದ ಮಡ್ರಳ್ಳಿ ಪ್ರದೀಪ್, ಸುರಡ್ಡಳ್ಳಿ ನಾಗರಾಜ್, ಶಾಲಾ ಶಿಕ್ಷಕರು, ಶಿಕ್ಷಕಿಯರು, ವಿದ್ಯಾರ್ಥಿನಿಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಜಗಳೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಎಸ್.ವಿ. ರಾಮಚಂದ್ರಪ್ಪರವರ ಹುಟ್ಟುಹಬ್ಬದ ಅಂಗವಾಗಿ ನೋಟ್ಬುಕ್ ವಿತರಣಾ ಕಾರ್ಯಕ್ರಮ ಉದ್ದೇಶಿಸಿ ಬಿಜೆಪಿ ಪಕ್ಷದ ಜಗಳೂರು ತಾಲೂಕಿನ ಮಂಡಲದ ಉಪಾಧ್ಯಕ್ಷರಾದ ತುಪ್ಪದಹಳ್ಳಿ ಪೂಜಾ ಸಿದ್ದಪ್ಪರವರು ಕಾರ್ಯಕ್ರಮ ಉದ್ದೇಶಿಸಿ ಪೂಜಾರಪ್ಪ ಅಂದ್ರೆ ರಫೀಕ್ ಅಣ್ಣ ಅಂದ್ರೆ ಪೂಜಾರಪ್ಪ. ಯಾರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಅದು ಬಿರುದು ಕೊಟ್ಟಿರ್ತಕ್ಕಂಥ ನಮ್ಮ ರಫೀಕ್ ಅಣ್ಣವರು, ನಮ್ಮ ಸಹೋದರರು, ಅವರು ಕೂಡ ಏಟಿಗೆ ಆಗಮಿಸ್ಬೇಕು. ನಾವು ನಮ್ಮ ಈ ಒಂದು ಕಾರ್ಯಕ್ರಮ ನಮ್ಮ ಜಗಳೂರು ತಾಲೂಕಿನಲ್ಲಿ ಅಭಿವೃದ್ಧಿ ಅಧಿಕಾರರಾಗಿ ನಮ್ಮ ಗ್ರಾಮಕ್ಕೆ ಹಲವಾರು ರೀತಿಯಲ್ಲಿ ಬರೀ ಗ್ರಾಮಕ್ಕಷ್ಟೇ ಇಲ್ಲ, ಇಡೀ ತಾಲೂಕಿನಾದ್ಯಂತ ಎಸ್.ವಿ. ಸಾಹೇಬರು ಮಾಡಿದ ಸಾಧನೆ ತಮಗೆಲ್ಲ ಗೊತ್ತಿದ್ದ ವಿಚಾರ. ಅಂತ ಪುಣ್ಯಾತ್ಮನ ಬರ್ತಡೇ ಇರೋದ್ರಿಂದ ನಾವು ಚಿಕ್ಕದಾಗಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಆ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಮುಖ್ಯ ಅತಿಥಿಗಳು ಬಂದು ನಮಗೆ ಬಹಳ ಖುಷಿ ತಂದಿದೆ. ನಮ್ಮ ಜಗಳೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ನಮ್ಮ ತಾಲೂಕಿನಲ್ಲಿ ಅಭಿವೃದ್ಧಿ ಅಧಿಕಾರಿಗಳು, ನಮ್ಮ ತಾಲೂಕಿನಲ್ಲಿ ರಾಜ್ಯದಲ್ಲಿ ಏನೋ ಬರದ ನಾಡು ಅಂತ ಏನು ಅಣೆಪಟ್ಟಿ ಇತ್ತು ಅದನ್ನ ಅಳಿಸಿದಂತ ಮಹಾ ವ್ಯಕ್ತಿ ಎಸ್.ವಿ. ರಾಮಚಂದ್ರಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಬಿಸ್ತಳ್ಳಿ ಬಾವಣ್ಣವರು, ನಮ್ಮ ಯುವ ಮುಖಂಡರು, ಪಟ್ಟಣ ಪಂಚಾಯತಿ ಮಾಜಿ ಸದಸ್ಯರಾದ ರಮೇಶ್ ಅಣ್ಣವರು, ನಮ್ಮ ಸಹೋದರರು SC/ST ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಬಸಣ್ಣವರು, ನಮ್ಮ ಗ್ರಾಮದವರು ಏನೇ ಸಮಸ್ಯೆ ಅಂತ ಬಂದ್ರೆ ನಮ್ಮ ಗ್ರಾಮದಲ್ಲಿ ಎಂತ ಸಮಸ್ಯೆ ಬಂದರೂ ಕೂಡ ಕೂಲಿ ಎಳೆ ತೆಗೆದ ರೀತಿಯಲ್ಲಿ, ಬೆಣ್ಣೆಯಲ್ಲಿ ತೆಗೆದ ರೀತಿಯಲ್ಲಿ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಬಲುಸಿದ್ದಪ್ಪನವ್ರೆ, ನಮ್ಮ ಹನುಮಂತಣ್ಣವ್ರೆ, ಮಡ್ರಳ್ಳಿ ಪ್ರದೀಪ್ ಅವರೇ, ನಮ್ಮ ರಾಜಣ್ಣವರೇ, ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಪ್ರೇಮಾ ಮೇಡಮ್ನವರೇ, ನೂತನವಾಗಿ ನಮ್ಮ ಬಿಜೆಪಿ ಪಕ್ಷದ ಕಾರ್ಯದರ್ಶಿಗಳಾಗಿ ಆಯ್ಕೆಯಾಗಿರ್ತಕ್ಕಂಥ ರವೀಣ್ಣವರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಹೌದು, ನಮ್ಮ ಮಾಜಿ ಅಧ್ಯಕ್ಷರಾದ STMC ಅಧ್ಯಕ್ಷರಾದ ಮಂಜಣ್ಣವರೇ, ನಮ್ಮ ಅಭಿಮಾನಕ್ಕಾಗಿ ಆಗಮಿಸಿರ್ತಕ್ಕಂಥ ನಾವು ಈ ಕಾರ್ಯಕ್ರಮ ಚಿಕ್ಕದಾಗಿ ಸ್ಕೂಲಲ್ಲೇ ಕೊಡ್ಬೇಕಂತ ಪ್ಲಾನ್ ಇತ್ತು. ನಮ್ಮ ಯುವ ಮುಖಂಡರು, ನಂತರ ಪತ್ರಕರ್ತರಾದ ರವಿಕುಮಾರ್ ಅವರು ಹೇಳಿದ್ರು ಒಂದೇ ಮಾತು, ಇಲ್ಲಣ್ಣ ಒಂದು ಸಣ್ಣದಾಗಿ ಶಾಮಿ ನೋಡಿಸಿ ಕೊಟ್ಟರೆ ಅದು ಆಗ್ತಿರುತ್ತೆ, ತಾವು ಮಾಡ್ಲೇಬೇಕಂದ್ರೆ ಅವರ ಅನಿಸಿಕೆ ಪ್ರಕಾರ ನಾವು ಸಣ್ಣದಾಗಿ ಮಾಡಿದ್ವಿ. ಕಿರು ಇದಾಗಿ ಅಚ್ಚುಕಟ್ಟಾಗಿ ಮಾಡಿದ್ರು ಕೂಡ ನಮ್ಮ ಮಕ್ಕಳಿಗೆ ಸ್ಫೂರ್ತಿ ಆಗಲಿ ಅಂತ ನಮ್ಮ ಉದ್ದೇಶ ಇಷ್ಟೇ. ನಮ್ಮ ಶ್ರೀಯುತ ರಾಮಚಂದ್ರಪ್ಪನವರು ನಮ್ಮಂತ ಯುವಕರನ್ನು ನಾವು ಎಲ್ಲೋ ಇದ್ವಿ, ನಾನಾಗಿರ್ಬೋದು, ಬಾಬಣ್ಣರಾಗಿರ್ಬೋದು, ಹಲವಾರು ಮುಖಂಡರು, ಬಿಸ್ತಳ್ಳಿ ಬಾಬಣ್ಣ, ಪೂಜಾರಿ ಸಿದ್ದಪ್ಪ, ಇಂಥವ್ರನ್ನೆಲ್ಲ ಬೆಳೆಸಿದಂತ ಮಹಾ ವ್ಯಕ್ತಿ ಅಂದ್ರೆ ಅದು ರಾಮಚಂದ್ರಣ್ಣವ್ರಂತ ನನಗೆ ಹೆಮ್ಮೆಯಿಂದ ನಾನು ಹೇಳ್ತೀನಿ.
ಅವರು ನಮ್ಮ ಮೇಲೆ ಏನು ಅಭಿಮಾನ ಇಟ್ಟರೋ ಗೊತ್ತಿಲ್ಲ. ಎಷ್ಟೊತ್ತಿನಾಗ ಎದ್ದು ಫೋನ್ ಮಾಡಿದ್ರು ಕೂಡ ಸ್ವೀಕರಿಸಿ ನಮ್ಮ ಕಷ್ಟ ಸುಖಗಳಿಗೆ ಕ್ಷೇತ್ರದ ಜನಗಳಿಗೆ ಏನು ಅವರ ಕೈಲಾದಷ್ಟು ಹೆಲ್ಪ್ ಮಾಡೋದ್ರ ಮುಖಾಂತರ ಎಂತ ಸಮಸ್ಯೆ ಬಂದ್ರು ಕೂಡ ಈ ನಮ್ಮಂತ ಯುವಕರಿಗೆ ಸ್ಫೂರ್ತಿದಾಯಕರಾಗಿ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಪಡಿಸ್ತಕ್ಕಂಥ ಅವರ ಒಡನಾಡಿಗಳಾಗಿ ನಾವು ಬಿಸ್ತಳ್ಳಿ ಬಾಬಣ್ಣವರು ಕೂಡ ತಮಗೆಲ್ಲ ಗೊತ್ತಿದ್ದ ವಿಚಾರವಾಗಿ ಅವರು ಶಾಸಕರಾದಂತ ಸಂದರ್ಭದಲ್ಲಿ ಯಾರು ಕೂಡ ಮಾಡಿದಂತ ಕೆಲಸ ಸುಮಾರು 500ಕ್ಕಿಂತ ಹೆಚ್ಚು ಬೋರ್ ಹೊಡೆದಂತ ಇತಿಹಾಸ ಇದೆ ನಮ್ಮ ತಾಲೂಕಿನಲ್ಲಿ. ಅವರು ಕೂಡ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಆದಂತ ಸಂದರ್ಭದಲ್ಲಿ ನಮ್ಮ ಗ್ರಾಮದಲ್ಲಿ ಹೇಳ್ಬೇಕಂದ್ರೆ ಮಳ್ಳಪ್ಪ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ಶಮ್ಮಣ್ಣವರು ಒಂದೇ ಮಾತು ಹೇಳಿದೀವಿ ನಾವು, ಸರ್ ಹಾಸ್ಪಿಟ್ಲ್ಗೆ ನಮ್ಗೆ ಓಡಾಡ್ಲಿಕ್ಕೆ ಬಹಳ ಕಷ್ಟ, ಪಂಚಾಯತಿ ಇದೆ, ಆಸ್ಪತ್ರೆ ಇದೆ, ದಯಮಾಡಿ ಇದಕ್ಕೆ ಒಂದು ಡಾಂಬರ್ ರೋಡ್ ಕೇಳಿದೀವಿ ನಾವು. ಅವ್ರು ಒಂದೇ ಮಾತು ಹೇಳಿದ್ರು, ಡಾಂಬರ್ ರೋಡ್ ಏನು ಬೇಡ, ನೀವು ಕೇಳೋ ಮಾತಿಗೆ 50 ವರ್ಷ ರೋಡ್ ಹಾಗೆ ಇರಬೇಕು ಅಂತಂದೇಳಿ ಒಂದೇ ಮಾತಿಗೆ 2.5 ಕೋಟಿ ಅನುದಾನ ನಮ್ಮ ಹಸ್ಬೋಡಿನ ತುಪ್ಪದಲ್ಲಿ ಹಾಕಿರ್ತಕ್ಕಂಥ ವ್ಯಕ್ತಿ ಅವರು. ಇವರಿಗೆ ಅದು ಕಾಂಚನ ಬದುಕಲಿ ನಾಯಕಿ ದೊಡ್ಡವರು ಕಂಕಣ.